ಅನ್ಕೊಂಡು ಇಲ್ಲೆಲ್ಲ ಮುಡುಪು ಕಟ್ಟಿ ಹೋಗ್ತಾರೆ. ಬರೋಷ್ಟೊಳಗಡೆ ಬಂದಿದ್ದು ಅವಳಿ ಜೋಳಿ ಮಕ್ಕಳಾಗಿದ್ದು ಹಾಕಿ ಮಾಡ್ಕೊತಾಳೆ. ಸುಡುತ್ತೆ ಕೈ ದೂರ. ಹಲೋ ಹಾಯ್. ಇವರೇ ನೋಡಿ ನಮ್ಮ ಅಕ್ಕನ ಮಕ್ಕಳು. ಈಕೆ ಯಾವಾಗಲೂ ಇಲ್ಲೇ ಇರ್ತಾಳಲ್ಲ, ಸಾವಿತ್ರಿ ಮಗಳು. ಅತ್ತೆ 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 ಒಂದು ಹಾಯ್. ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಇವತ್ತು ಮತ್ತು ನಮ್ಮ ಬೆಳಗಿನ ಜಾವ 3:30ಗೆ ನಮ್ಮ ಅತ್ತೆ ತಮ್ಮ ಮತ್ತು ತಮ್ಮನ ಹೆಂಡತಿ ಇಷ್ಟು ಜನ ಬಂದಿದ್ದಾರೆ ನಮ್ಮ ಮನೆಗೆ. ಸೊ ಹಂಗಾಗಿ ಇವತ್ತು ಡೇ ಫುಲ್ ಲಾಗ್ ಮಾಡೋಣ ಅಂತಂದೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಾನು ಮಾಡ್ತಾ ಇರೋದು ಡೇ ಫುಲ್ ಎಲ್ಲ ಮುಗ್ದಾದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಬೆಳಗಿನ ಜಾವದಿಂದ ನಾನು ವ್ಲಾಗ್ ಮಾಡಿದ್ದೆ, ಬಟ್ ಮಾತಾಡೋಕ್ಕಾಗಿರಲಿಲ್ಲ ಗಲಾಟೆ ಇರೋದ್ರಿಂದ. ಸೊ ಹಂಗಾಗಿ ಮತ್ತು ಇವತ್ತೆಲ್ಲ ಬೆಳಗ್ಗೆ ಇದು ರೈಸ್ ಬಾತ್, ಪಾಲಕ್ ರೈಸ್ ಬಾತು ಮತ್ತು ದೋಸೆ ಚಟ್ನಿ ಈ ಥರ ಮಾಡಿದ್ದೆ. ಮಧ್ಯಾಹ್ನ ಬಂದು ಅನ್ನ, ಒಂದು ಸಾಂಬಾರು, ಹುಳಿ ಬೀನ್ಸಿಂದು ಹುಳಿ, ಮತ್ತು ಅದಾದಮೇಲೆ ಒಂದು ತಂಬಳಿ, ಮಾವಿನಕಾಯಿ ತಂಬಳಿ, ಮತ್ತು ಒಂದು ಮಾವಿನಕಾಯಿದು ಇದೆ ಅಲ್ವಾ, ಸೀಕಣಿ ಅಂತಾರಲ್ವ, ಅದೊಂದು ಸ್ವೀಟ್ ಇರಲಿ ಅಂತ ಅದೊಂದು ಮಾಡಿದ್ದೆ. ಎಲ್ಲ ಊಟ ಎಲ್ಲ ಆಗಿ ಫ್ರೆಶ್ ಅಪ್ ಆಗಿ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿದ್ದೆ. ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಮನೆಗೆ ಬಂದಾಯಿತು. ಸೊ ಹಂಗಾಗಿ ಅದರಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಬೆಳಗಿನ ಜಾವಿಂದ ಇಲ್ಲಿವರೆಗೂ ಏನೇನು ಮಾಡಿದ್ದೆ ಮತ್ತು ಎಲ್ಲಿ ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಯಾವ ಥರ ಆಯ್ತು ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ, ನೋಡ್ಬೋದು. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಯಾರೆಲ್ಲ ಋಷಿಕಾ ಏರ್ ಗ್ರೋತ್ ಆಯಿಲ್ ತೊಗೊಂಡಿಲ್ಲ ತೊಗೋಬೋದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಆಯಿಲ್ ಹಚ್ಚೋದ್ರಿಂದ ಮತ್ತು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಮತ್ತು ಏರ್ ಗ್ರೋತ್ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ತಲೆ ಕಡಿತಾ ಇದ್ದರೆ ಅದೂ ಕಡಿಮೆ ಆಗುತ್ತೆ, ಮತ್ತು ಹೊಸ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ವೈಟ್ ಹೇರ್ಸ್ ಇದ್ರೂ ತಡೆಗಟ್ಟುತ್ತೆ, ವೈಟ್ ಹೇರ್ಸ್ ಬರೋದನ್ನು ತಡೆಗಟ್ಟುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇದೆ. ಆರ್ಡರ್ ಕೊಡೋರು ಕೊಡ್ಬೋದು. ನನ್ನ ನಂಬರ್ ಬಂದು 6362773795. ಓಕೆ. ಮತ್ತು ಆಮೇಲೆ ಅಕ್ಕನ ಮಕ್ಕಳೆಲ್ಲ ಬಂದಿದ್ದಾರೆ ರಜಿಕ್ ಅಂತಂದೇಳಿ, ಅವ್ರದ್ದು ಎಲ್ಲದು ವ್ಲಾಗ್ ಮಾಡಿದ್ದೀನಿ, ನೋಡ್ಬೋದು. ಅತ್ತೆ 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 ಒಂದು ಹಾಯ್. ಯಾಕೆ ಚೆನ್ನಾಗಿಲ್ವಾ? ಮತ್ತೆ ಕೆಂಪ್ ರೈಸು ತಂಬಳಿ ಬಳ್ಳಾರಿ ಕಡೆ ಮಾಡಲ್ಲಲ್ಲ ಕೆಂಪ್ ರೈಸು. ನಿಮ್ಮ ಮನೆ ಹ್ಞೂ. ಇವಾಗ ಒಂದು ಶ್ರೀ ಕ್ಷೇತ್ರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೀನಿ. ಮತ್ತು ನಮ್ಮ ಚಿಕ್ಕಪ್ಪ ಕಾಯಿ ಓಡಿಸ್ತೀನಿ ಅಂದ್ರೆ ಮಡ್ಲಕ್ಕಿ ಎಲ್ಲವುದು ತೊಗೊತಾ ಇದ್ರು ರವಿ ಅಣ್ಣ ಅಂಗಡಿಯಲ್ಲಿ. ಇದೆಲ್ಲ ತೊಗೊಂಡು ಹಾಗೆ ದೇವರ ದರ್ಶನಕ್ಕೆ ಹೋಗಬೇಕು. ಆಯಿತಾ? ಹಾಂ. ಇವಾಗ ಹೊರಗಡೆನೇ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಇವಾಗ ಒಳಗಡೆ ದರ್ಶನಕ್ಕೆ ಹೋಗ್ತಾಯಿದ್ದೆ, ಅಮ್ಮನ ದರ್ಶನಕ್ಕೆ. ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮಸ್ತುತೆ ಅಸ್ತೆ ಅಸ್ತೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮಸ್ತುತೆ ನಮಸ್ತೆ ಅಸ್ತು ಮಹಾಮಾಯಿ. ನಿಂತ್ಕೊಂಡ್ರಾ? ಫೋಟೋ ತೆಗಿತೀನಿ. ಫೋಟೋ ವಿಡಿಯೋ.
ಇಲ್ಲಿ ಏನಾದರೂ ಅಂದ್ಕೊಂಡು ಇಲ್ಲೆಲ್ಲ ಮುಡುಪು ಕಟ್ಟಿ ಹೋಗ್ತಾರೆ. ಬರೋಷ್ಟೊಳಗಡೆ ಆಗೋಗಿದ್ರೆ ಮತ್ತೆ ಬಂದುಬಿಟ್ಟು ಮುಡುಪು ಕಟ್ತಾರೆ. ನಾನು ಇಲ್ಲೇ ತೊಟ್ಲು ಕಟ್ಟಿದ್ದೆ ಈ ಗಿಡ ಕಳ್ಳಿ ಮರಕ್ಕೇನೆ. ನಾನು ಕಟ್ಟಿ 1-2 ವಾರಕ್ಕೆ ರಿಸಲ್ಟ್ ಬಂದಿದ್ದು, ಅವಳಿ ಜಳಿ ಮಕ್ಕಳಾಗಿದ್ದು. ಆಗ್ತದೆ ಎಲ್ಲ ಇಲ್ಲೆಲ್ಲ. ಅದಕ್ಕೆ ಎಷ್ಟು ಜನ ಕಟ್ತಾರೆ ಅಂದರೆ ಕಟ್ಟಿದಂಗೆಲ್ಲ ಬಿಚ್ಚಿಬಿಡ್ತಾರೆ, ಜಾಸ್ತಿ ಜನ ಕಟ್ತಾರಲ್ವಾ, ಹಂಗಾಗಿ. ಜೋತ ಮಾಡ್ಕಮ್ಮ. ಓಯ್ ಋತು, ಜೋತ ಮಾಡ್ಕ. ಬಿಡು ಆಕಿ ಮಾಡ್ಕೊತಾಳೆ. ಹಿಂಗೋಗೆ ಹಿಂಗೆ ಪ್ರದಕ್ಷಿಣೆ ಹಾಕೋದು. ಕಾಸಾಕಲ್ಲಿ ಆಕೆ ಚಿಕ್ಕಪ್ಪ ದತ್ತಾತ್ರೇಯ ಸ್ವಾಮಿ ಇದೆ. ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಚಿಕ್ಕಮ್ಮ ಬರಲಿ, ತೆಗಿತೀನಿ. ಫೋಟೋ ತೆಗಿನಲ್ಲಿ ನಿಂತ್ಕೊಳ್ರಿ ಚಿಕ್ಕಮ್ಮ. ಶ್ರೀಪಾದ ವಲ್ಲಭ ದಿಗಂಬರ. ಎಲ್ಲ ಕಟ್ತಾರೆ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಅಪರೂಪಕ್ಕೆ ಬಂದಿದ್ರಲ್ಲ. ಅಲ್ಲೇ ಹೋಗಿದ್ದೆ. ಮಗಳ ಕೂತ್ಕೊಳ್ಕೆ. ನಕ್ಷತ್ರ ಗೊತ್ತಿದ್ದಕೊಳ್ಳಿ. ಹಂಗೆಲ್ಲ ಮಾಡಬಾರ್ದು. ಸುಡುತ್ತೆ ಕೈ ದೂರ. ಒಬ್ಬಾಗ್ತು ಮಗ. ಹಲೋ, ಹಾಯ್. ಇವರೇ ನೋಡಿ ನಮ್ಮ ಅಕ್ಕನ ಮಕ್ಕಳು. ಈಕೆ ಯಾವಾಗಲೂ ಇಲ್ಲೇ ಇರ್ತಾಳಲ್ಲ, ಸಾವಿತ್ರಿ ಮಗಳು. ರಜೆ ಬಂದಾಗೆಲ್ಲ ಓಡಿ ಬರ್ತಾಳೆ. ಅದು ಧನುಶ್ರೀ ಫಸ್ಟ್ ಟೈಮ್, ನಮ್ಮ 2ನೇ ಅಕ್ಕನ ಮಗಳು ಫಸ್ಟ್ ಟೈಮ್ ಬಂದಿದ್ದು. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಕ್ಕೆ ಹೊಟ್ಟೆ ಖಾಲಿ ಆಗಿದೆ, ಹಾಗಾಗಿ ಮಾವಿನಕಾಯಿ ತಿಂತಾ ಇದ್ದಾಳೆ. ಹಾಯ್ ಮಾಡಿದ್ಯಾ? ಓಕೆ, ಹಾಯ್. ಈಕಿ ಉಷಾ, ಆಕೆ ಯಾವಾಗಲೂ ಅಮೃತ ಜೊತೆಗೆ ಬರ್ತಾ ಇದ್ಲಲ್ಲ. ಇವ್ರ ತಂಗಿ ಬಂದಿದ್ಲು, ಅವಳು ಅವ್ರ ಅಮ್ಮನ ನೆನೆಸ್ಕೊಂಡು ಓಡೋಗ್ಬಿಟ್ಲು. ನಮ್ಮ ಅಕ್ಕ ಬಂದಿದ್ದ, ಅಕ್ಕನ ಕೂಡ ಹೋದ್ಲು. ಓಯ್ ಋತು, ಹಾಯ್ ಮಾಡಿ ಋತು. ಇದು ನನ್ನ ಮಗಳು. ಓಕೆ. ಅಯ್ಯೋ ದೇವ್ರ, ನಿಂಗೆ ಇಲ್ಲೇ ಬಂದು ಮಾಡ್ಕೊಂಡಿದ್ದೀಯ ಅಂತ. ಇಲ್ಲೇ ನಾಳೆ ಸಾಯಂಕಾಲ ಸೀದಾ ನಾನು ಅಕ್ಕ ತುಂಬ ಪುಣ್ಯ ಮಾಡಿದ್ದೀವಿ ಅತ್ತೆ ನಿಮ್ಮನ್ನು ಪಡೆಯೋದಕ್ಕೆ.
ಯಾರಾದ್ರೂ ಸೋಸ್ರು ಕುಂದ್ರಿಸಿ ಅಡಿಗೆ ಮಾಡ್ಕೊಡ್ತಾರ ಅತ್ತೆ. ಹಂಗಾಗಿ ಬಟ್ ನಾವು ಪುಣ್ಯ ಮಾಡಿದ್ವಿ ಸೀದಾ ವಾಲಿಗೆ ಬಂದೆ, ವಾಲಿಗೆ ಬಂದ ಕಡೆಗೆ ನಿಮ್ಮ ಮನೆಗೆ ಹೋಗ್ತೀವಿ ಅಲ್ವಾ. ಕೆಲವರೆಲ್ಲ ನಾನು ನಿಮ್ಮ ಬಗ್ಗೆ ಅತ್ತೆ ಅಂತಂದು ಸ್ಟೇಟಸ್ ಹಾಕಿದ್ರೆ ಏನಂತ ಗೊತ್ತಾ, ನೀವು ತುಂಬ ಅದೃಷ್ಟ ಮಾಡಿದ್ದೀರಾ, ಕೆಲವರಿಗೆ ನಿಮ್ಮ ಥರ ಅದೃಷ್ಟ ಯಾರಿಗೂ ಇರಲ್ಲ ಅಂತ ಅತ್ತೆನ ಪಡೆದಿದ್ದೀರಾ ಅಂತಂದು. ನನ್ನ ಫ್ರೆಂಡ್ ರತ್ನನೂ ಅದೇ ಅಂತಾಳೆ. ಅವರು ಒಂದ್ಸಲ ಇದಕ್ಕೆ ಬಂದಿರಲ್ಲ, ಹೇಳಿದ್ದ ಅವಳನ್ನೇ. ಅವಳೇ ಹೇಳಿದ್ಲು ನಿಮ್ಗೆ ಭಾರಿ ಅದೃಷ್ಟ ನಿಮ್ಗೆ ಅಂತ. ಅವಳ ಯಜಮಾನ್ರು ಹಂಗೆ ಅಂತ ಅವಳು ಮತ್ತೊಂದು ವಿದ್ಯೆ ಅಲ್ಲೆಲ್ಲ ಕಾಣಲ್ಲ ಹದ ಮಾಡಕ್ಕಲ್ಲಿ ಮಾಡಿ ಹಾಂ ಹೋಗಿ ಅಂತ ಬೇಡ ಇದು ಯಾವ್ದಾದ್ರು ಹೊಡಿತೀಯ ಸರಿ ಮಾಡಿ ಮುತ್ತು ಹೊಡಿಬೇಕಾದ್ರೆ ಅಯ್ಯಯ್ಯೋ ಬೇಡ ಸ್ವಲ್ಪ ಮಿಸ್ ಆಗ್ತದೆ. ಹಂಗೆ ಹೊರಗೆ ಬರಲಿಕ್ಕೆ 5 ನಿಮಿಷ ಅಲ್ವಾಗ ಬೇರೆ ಹೀಗೆ ಹಬರಿ ಬಂದಿನ ಅಷ್ಟಿತ್ತು ತಿಳ್ಕೊಂಡು ಬಂದೆ ಅಯ್ಯೋ ದೇವ್ರೇ ಅವರ ಕೆಡ್ಕೊಂಡು ಬಿಟ್ಬಿಡಮ್ಮ ಹೋಗಿ ಕೆಳಗಪ್ಪ ಬಂದೇ ಕಳಿಸಿದ್ದೀನಿ ಇದಕ್ಕೆ ಲಾಸ್ಟ್ ಹಾಂ ಕೊಡು ಕೊಟ್ಟು ಜಾಗ ಮರಾಠಿ ಇಟ್ಕೊಂಡು ಒಳ್ಳೆ ತಾನೆ ಏನು ಅರ್ಥ ಆಗ್ಬೇಕು ಅಮ್ಮ ಒಂದು 5 ಸಲ ಇಟ್ಟಿದ್ದಾರೆ. ಬಂದಿತು ಸಾರ ಇದು ಬಿತ್ತು ಮುಂಚ ಹಾಳಾಗ್ತದೆ ಮಿಸ್ ಹೊಡಿತೇನೆ ಬೇಡ ಹೌದು ಪಕ್ಕ ಹೊಡಿತಾರಲ್ಲ ಯಾವುದೇ ಕಟ್ಟೆ ಇಲ್ಲ ಈ ಸರಿ ಗಟ್ಟಿ
ಹಾಂ ಅದು ಗೊತ್ತ. ಹಾಂ ಅಜ್ಜಿ ಅಡ್ಕ ಅಜ್ಜಿ ಮಾಡಿ ಅಯ್ಯೋ ಇಟ್ಕೊಂಡಾಕೆ ಆಯ್ತದಲ್ಲ. ನೋಡಿದ್ರಲ್ವಾ ಯಾವ ಥರ ಎಲ್ಲ ಫುಲ್ಲು ಎಂಜಾಯ್ ಮಾಡಿದ್ವಿ. ಎಂಜಾಯ್ ಅನ್ನೋಕ್ಕಂತ ಏನೂ ಇಲ್ಲ. ಸೊ ಹಂಗಾಗಿ ಅವರು ಕ್ಯಾರಮ್ ಎಲ್ಲ ಆಡಿದರು, ಮತ್ತು ನಮ್ಮ ಅತ್ತೆ ಇದು ಶಟ್ಲ್ ಕಾಕ್ ಎಲ್ಲ ಆಡಿದರು. ನಾನು ಆಡೋಕ್ಕಾಗಲಿಲ್ಲ, ಯಾಕಂದರೆ ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಇತ್ತಲ್ಲ. ಸೊ ಹಂಗಾಗಿ ಆಡೋಕ್ಕಾಗಲಿಲ್ಲ. ಅವರೆಲ್ಲ ಆಟ ಆಡ್ಕೊಂಡು ಚೆನ್ನಾಗಿದ್ದರು. ಅದಾದಮೇಲೆ ಅವ್ರು ಬಂದಿದ್ದು ಆ್ಯಕ್ಚುಲಿ ಬೆಂಗಳೂರಲ್ಲಿ ನಮ್ಮ ಮದುವೆ ಇದೆ. ಆ ಮದುವೆಗಂತಂದೇಳಿ ಬಂದಿದ್ದು. ಹಾಗೆ ಅಲ್ಲಿಂದ 80 ಕಿಲೋಮೀಟ್ರ್ ಅಲ್ವಾ ನಾವಿರೋದು, ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಹತ್ರ ಅಲ್ವಾ ಇರೋದು. ಸೊ ಹಂಗಾಗಿ ದೇವಸ್ಥಾನಕ್ಕೂ ಬಂದಂಗೆ ಆಗುತ್ತೆ. ನಮ್ಮ ಅತ್ತೆ ತಮ್ಮ ಬಂದು ಅವರು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಿದ್ದು. ಅವರು ನೋಡಿರಲಿಲ್ಲ, ಹಾಗಾಗಿ ಬಂದು ದರ್ಶನ ಮಾಡಿಕೊಂಡು ಮತ್ತು ಮಡ್ಲಕ್ಕಿ ಕೊಡಬೇಕಿತ್ತು. ಹಾಗಾಗಿ ಮಡ್ಲಕ್ಕಿ ಎಲ್ಲ ಕೊಟ್ಟರು. ಬಟ್ ನಂದು ಅರಿಕೆಲ್ಲ ಇದ್ದಾಗೆಲ್ಲ ಮಡ್ಲಕ್ಕಿ ಎಲ್ಲ ಕೊಟ್ಟು, ಮತ್ತು ಆ ದೇವಸ್ಥಾನಕ್ಕೆ ಹೋದಾಗ ನನಗೆಲ್ಲ ಏನೆಲ್ಲ ಒಳ್ಳೆಯದಾಯಿತು ಅನ್ನೋದನ್ನು ಅವ್ರಿಗೆ ಹೇಳಿದೆ. ನನ್ನ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿದೆ, ಆಯಿಲ್ ಬಿಸ್ನೆಸ್ಸು. ಮತ್ತು ಆಮೇಲೆ ಮತ್ತು ಮಕ್ಕಳಾಗಿಲ್ಲ ಅಂತ ಹೇಳ್ತಾ ಇದ್ದೆ, ಮಕ್ಕಳೂ ಆಗಿದ್ದಾರೆ. ಸಾಲ ಇತ್ತು, ಸಾಲ ಎಲ್ಲ ತೀರ್ತು. ತುಂಬ ಅಂದರೆ ತುಂಬ ನೆಮ್ಮದಿಯಾಗಿದ್ದೀವಿ ಹೇಳ್ಬೇಕಂದ್ರೆ. ಇಷ್ಟೆಲ್ಲ ಒಳ್ಳೆಯದಾಗಿದೆ ಅಲ್ವಾ ಈ ದೇವಸ್ಥಾನದಿಂದ. ಸೊ ಹಂಗಾಗಿ ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ. ಅವ್ರನ್ನ ಮಡ್ಲಕ್ಕಿ ಎಲ್ಲ ಕೊಟ್ಟು ದರ್ಶನ ಎಲ್ಲ ಮಾಡಿಕೊಂಡ್ರು. ಅದಾದಮೇಲೆ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ಕಮಲಮ್ಮಜ್ಜಿ ಬೃಂದಾವನ ಇದೆ ಅಲ್ವಾ, ಅಲ್ಲಿ ಹೋಗಿ ಅಲ್ಲಿನೂ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಾಯಿತು. ಇನ್ನು ನಾನು ಮತ್ತು ಅಕ್ಕನ ಮಕ್ಕಳು ಮಾತ್ರ ಮನೆಗೆ ಬಂದ್ವಿ. ಬಟ್ ಅವ್ರೇನಂದರೆ ಇನ್ನೂ ಹೋಗಿದ್ದಾರೆ ಸುತ್ತ ನೋಡೋಕ್ಕಂತಂದೇಳಿ. ಸೊ ಹಂಗಾಗಿ ಈ ಇವತ್ತಿನ ಲಾಗ್ ಇಷ್ಟೇ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಇವತ್ತಿರ್ತಾರೆ, ಮತ್ತು ಬೆಳಗ್ಗೆಗೆಲ್ಲ ಇವತ್ತೇ ಹೋಗ್ತೀನಿ ಅಂದರೆ ಸಾಯಂಕಾಲ ಎಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಷ್ಟು ಇಷ್ಟೊತ್ತಾಯ್ತಲ್ವ. ಹಾಗಾಗಿ ಬೆಳಗ್ಗೆನೇ ಹೋಗ್ರಿ ಅಂತ ಹೇಳಿದ್ದೀವಿ. ನಾಳೆ ನಾಡಿದ್ದು ಇರೋದು ಮದುವೆ, ಹಾಗಾಗಿ ನಾಳೆ ಬೆಳಗ್ಗೆ ಹೋದರೆ ಆಯಿತು. ಯಾಕಂದರೆ ಇಲ್ಲಿಂದ 1 ಅವರ್ ಅಷ್ಟೇ, 1 ಅವರ್ 2 ಅವರ್ ಆಗುತ್ತೆ ಬೆಂಗಳೂರಿಗೆ ಹೋಗೋಕ್ಕೆ. ಹಾಗಾಗಿ ನಾಳೆ ಬೆಳಗ್ಗೆನೇ ಹೋಗಿ ರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಹಂಗಾಗಿ ಓಕೆ. ಮತ್ತು ನಮ್ಮ ಅಕ್ಕನ ಮಕ್ಕಳನ್ನು ತೋರಿಸ್ತೀನಿ, ಅವರಿಗೊಂದು ಹಾಯ್ ಮಾಡಿಬಿಡಿ. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳ ಬಗ್ಗೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಮತ್ತು ಏನಾದರೂ ಡೌಟ್ ಇದ್ದರೆ ಹೇಳಿ. ಆಮೇಲೆ ಇನ್ನೂ 2 ವಿಡಿಯೋ ಇದೆ ಮಾಡೋದು. ಅದೇ ಎದೆ ಹಾಲು ಬಿಡಿಸಿದ್ದು, ಯಾವ ಥರ ಬಿಡಿಸಿದ್ದು, ಮತ್ತು ಹೆಂಗೆ ನಮಗೆ ಎಲ್ಲ ಗಡ್ಡೆ ಆಗುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡೋದು ಹೆಂಗೆ ಅನ್ನೋದನ್ನು ನಾನು ಅದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಆಗಬೇಕು. ಆಮೇಲೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಕೇಳ್ತಾ ಇದ್ರಿ, ಟ್ವಿನ್ಸ್ ಅಲ್ವಾ ಅವಳಿ ಜೋಳಿ ನಿಮಗೆ. ಮತ್ತು ನೆಕ್ಸ್ಟು ಫ್ಯಾಮಿಲಿ ಪ್ಲ್ಯಾನಿಂಗ್ ಏನಾದರೂ ಇದೆಯಾ ಅಂತ ಕೇಳಿದರೆ ಅದ್ರ ಬಗ್ಗೆನೂ ಮಾಡ್ತೀನಿ. ಮತ್ತು ಆಯಿಲ್ ಬಗ್ಗೆನೂ ಸ್ಟಾಪ್ ಮಾಡಿದ್ದೆ, ನನಗೆ ಹುಷಾರಿರಲಿಲ್ಲ. ಸೊ ಹಂಗಾಗಿ ಊರಿಗೆ ಹೋಗಿದ್ನಲ್ವ, 1.5 ತಿಂಗಳು ವೀಡಿಯೋಸ್ ಏನು ಹಾಕಿರಲಿಲ್ಲ. ಮೊನ್ನೆಯಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ, 2 ದಿನಕ್ಕೊಂದ್ಸರಿ ಈ ಥರ. ಇನ್ನೂ ಕಂಟಿನ್ಯೂ ಆಗಿ ಹಾಕ್ತೀನಿ. ಏನಾಯ್ತು ಯಾಕೆ ಅದು ಅವಳಿಗೇನೋ ಬೇಕಂತೆ. ಸೊ ಹಂಗಾಗಿ ಓಕೆ, ಬಾಯ್ ಬಾಯ್.